ಹ್ಞೂ ಕೆಲಸ ಮಾಡ್ಕೊಂಬಂದು ಸಾಕಾಗೋಯ್ತು ಕಣೆ. ಹಾಲಿರಲಿಲ್ಲ ಒಂಚೂರು ಕಾಫಿ ಕುಡಿಯೋಣ ಅನಿಸ್ತು, ಅದಕ್ಕೆ ಬಂದೆ ಕಣೆ. ಸರಿ ತಡೆ ಮಾಡ್ಕೊಡ್ತೀನಿ. ಒಂಚೂರು ಮಾಡ್ಕೊಂಬ. ಕಾಫಿ ಕುಡ್ದಿಲ್ಲ ಅಂದರೆ ತಲೆ ಓಡಲ್ಲ. ಅದು ಮನೆ ಕೆಲಸ ಮಾಡ್ಕೊಂಬರೋದಕ್ಕೆ ಸಾಕಾಗೋಗುತ್ತೆ ಕಣೆ. ಕೊಡು ಮಾಡಿದ್ದಾನೆಯಾ ಇಟ್ಟಿದ್ದೆ ನಾನು ಕುಡಿಯೋಣ. ವಾ ನೀನೇ ಪುಣ್ಯವಂತಿ ಕಣವ. ಹಂಗ ಮಕ್ಕಳು ಮರಿ ನೋಡ್ಕೊಂಡು ಮನೇಲಿ ಇರ್ತೀಯ. ನಮ್ದು ಹಂಗಾಗಲ್ಲ. ನಾವು ಹೋಗಿ ಕೆರಲೇಬೇಕು, ಇಲ್ಲಾಂದ್ರೆ ನಮ್ಮ ಹೊಟ್ಟೆ ತುಂಬಲ್ಲ. ಕಣ್ಣೀರು ಬಟ್ಟೆ ಹಾಕಬೇಕಾಗುತ್ತೆ ಹೊಟ್ಟೆ ಮೇಕಿ. ಎಷ್ಟು ಮನೆಗೆ ಹೋಗ್ತೀಯ? ನಾನು ಒಂದು 3 ಮನೆಗೆ ಹೋಗ್ತೀನಿ. ಅಲ್ಲೊಂದು ಆಫೀಸ್ ಒಂದು ಐತಿ, ಅದೊಂದು ಬಿಡಿಸಿ ಒರೆಸಿ ಬರ್ತೀನಿ. ಎಷ್ಟು ಕೊಡ್ತಾರೆ? ಕಮ್ಮಿನ ಕಣೆ. ಅಲ್ಲಿ ಆಫೀಸ್ ಗುಡ್ಸಕ್ಕೆ ಹೋಗ್ತೀನ, ಅಲ್ಲಿ ವಾರದಲ್ಲಿ 2 ಸಲ ಮಾಫ್ ಮಾಡ್ತೀನಿ. ಡೈಲಿ ಗುಡಿಸ್ಬಿಟ್ಟು ಬರ್ತೀನಿ ಆಫೀಸ. ಅಲ್ಲಿ 1,500 ಕೊಡ್ತಾರೆ. ಇನ್ನೊಂದು ಮನೆ ಈಗ 10 ವರ್ಷದಿಂದ ಹೋಗ್ತೀನಲ್ಲ, ಅವ್ರ ಮನೆ ಒಂಚೂರು ಜಾಸ್ತಿ ಕೊಡೋದು. ಏನು ಚೂರು ಅದರಿಂದ 3,500 ಕೊಡ್ತಾರೆ. ಮನೇಲಿ ಈಗ ಅದು ಯಾರೋ ಹೊಸಬ್ರು ಕಣೆ, ಅದ್ಯಾರು ನೇಪಾಳದಾರಂತವ್ರು. ಅವ್ರ ಮನೆಗೆ ಹೋಗ್ತೀನಿ. ಅವಳಂತೂ ಜಿಪ್ಣಿ ಕೈಯೇ ಬರಲ್ಲ ಆಕಿಗೆ. ಅವಳೊಂದು 2,000 ಕೊಡ್ತಾಳೆ. ಅಂದರೆ ಪಾತ್ರೆ ಇರ್ತವೆ, ಇಬ್ಬರೇ ಇರೋದು ಗಂಡ ಹೆಂಡ್ತಿ. ಪಾತ್ರೆ ಇದ್ದಾವೆ, ಪಾತ್ರೆ ತೊಳೆದು ಒಂದು ಮನೆ ಗುಡಿಸಿ ಒರೆಸಿ ಬರ್ತೀನಿ. ತಿಂಗಳಿಗೆ 2,000 ಕೊಡ್ತಾಳೆ. ಏನು ಗೀಟಲ್ಲ ಕಣೆ, ಮಾಡೋಕ್ಕಾಗಲ್ಲ. ಮನೆ ಬದುಕ ಆಚೆ ಕಡೆ ಹೊಲ್ದಲ್ಲಿ ಹೋಗಿ ಕೆಲಸ ಮಾಡ್ಕೊಂಬರ್ಬೋದು, ಮನೆ ಕೆಲಸ ಮಾತ್ರ ಮಾಡೋಕ್ಕಾಗಲ್ಲ ಕಣೆ. ಅದುವೇ ಇನ್ನೊಂದು ಮನೆಗೆ ಹೋಗ್ತೀನಿ. ಮಗೈತಿ ಸಣ್ಣದು. ನನ್ನ ಮೊಮ್ಮಗನೂ ಅಷ್ಟು ವಯಸ್ಸು, ಅದಕ್ಕೂ ಒಂದು 2 ವರ್ಷ ಆಗೈತೆ ಅನಿಸುತ್ತೆ. ಎಲೆ ಹಾಕ್ಕೊಂಡು ಹೋಗ್ಬಾರ್ದಂತ. ಎಲೆ ಮಾತ್ರ ಹಾಕೊಂಬರ್ಬೇಡ ಕಣ ಆಂಟಿ, ನನ್ನ ಮಗುಗೆ ಇನ್ಫೆಕ್ಷನ್ ಆಗ್ಬಿಡುತ್ತೆ ಅಂತಾಳೆ. ನನಗೆ ಎಲೆ ಹಾಕಿಲ್ಲ ಅಂದರೆ ಅಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ನೋಡಿ ಹಿಂಗೆ ಒಬ್ಬೊಬ್ಬರ ಮನೆ ಕತೆ ಹಿಂಗೆ ಐತಿ. ಮುಂಚೆ ನೀವಿದ್ರಲ್ಲ, ನೀವಿರೋ ಪಕ್ಕದ ಮನೇಲಿ ಮಾಡ್ತಿದ್ನಲ್ಲ ನಾನು. ಅವ್ರಿಗೆ ಮನೆ ಖಾಲಿ ಮಾಡ್ಕೊಂಡು ಈ ಕಡೆಗೆ ಬಂದವ್ರೆ. ಅವರೇ ಫೋನ್ ಅವರೇ ಹೇಳಿದ್ರು, ನೀವೇ ಬರ್ಬೇಕಣ್ಣ ಆಂಟಿ ಅಂತ ಬಿಟ್ಟು ಹೇಳಿದ್ರು. ಅವಳು ಸಂಬಳ ಎಲ್ಲ ಕರೆಕ್ಟಾಗಿ ಕೊಡ್ತಾರೆ, ಹಿಂದೆ ಇರ್ತಾರೆ ಕಣೆ. ನನ್ನ ನೋಡ್ಕೊಂಡೇ ಇರ್ತಾರೆ. ಏನು ಮಾಡಿದಾಳೆ, ಏನು ಗುಡಿಸಿದಾಳೆ, ಹಂಗೆ ಗುಡಿಸಿದಾಳೆ, ಆ ಟೇಬಲ್ ಒರೆಸಿದ್ಲೋ ಇಲ್ವೋ, ಹಿಂದೆ ಇರ್ತಾಳೆ. ಹಂಗೆ ಹಿಂದೆಗಡೆನೇ ಇದ್ದರೆ ನಮಗೂ ಬೇಜಾರು ಕೆಲಸ ಮಾಡೋಕ್ಕೆ. ನಮ್ಮ ಪಾಡಿ ನಮ್ಮನ್ನು ಬಿಟ್ಬಿಡ್ಬೇಕು. ನಾವು ದಿನ ಮಾಡ್ಕೊಂಬರ್ತೀವಲ್ವ, ನಮ್ಮ ಪಾಡಿ ನಮ್ಮನ್ನು ಬಿಟ್ಬಿಟ್ರೆ ಹೌದಪ್ಪ ನಮ್ಗೆ ಇಷ್ಟು ಕೆಲಸ ಐತಿ ಮನೇಲಿ, ಮಾಡ್ಕೊಂಬಂದ್ಬಿಡ ಮಾಡ್ಕೊಂಡು ಜಲ್ದಿ ಹೋಗೋಣ ಅಂತ ಮಾಡ್ಕೊಂಬರ್ತೀವಿ. ಒಬ್ಬೊಬ್ರು ಉಜ್ಜಿ ಗಿಡ ಥರ. ಇನ್ನೇನು ಮಾಡೋದೆ, ಹೊಟ್ಟೆ ತುಂಬಕ್ಕಲ್ಲೇ. ಅದು ನನ್ನ ಗಂಡಿಗೂ ದಿನಾಲೂ ಮುದ್ದೆನೇ ಮಾಡಿಕ್ಕೆ ಹೋಗ್ಬೇಕು. ನಾನು ಕ್ಯಾಸ್ಗೆ ಹೋಗೋ ಹೊತ್ತಿಗೆ ಅನ್ನ ಮಾಡಿಟ್ಟೋರೆ ತಪ್ಪಲಿನ ಹಂಗೆ ಉಳ್ಕೊಂಡಿರುತ್ತೆ. ಅನ್ನ ಮುದ್ದೆ ಆದರೆ ಒಂದು ಮುದ್ದೆ ಖಾಲಿ ಆಗಿರುತ್ತೆ, ಅನ್ನ ಆದ್ರೆ ಹಂಗೆ ಕೂತಿರುತ್ತೆ. ನಾನೇ ತಿನ್ನಬೇಕು, ಮಧ್ಯಾಹ್ನ ಅದನ್ನೇ ತಿನ್ನಬೇಕು, ರಾತ್ರಿಗೂ ಅದನ್ನೇ ತಿನ್ನಬೇಕು. ಅರ್ಥ ಮಾಡ್ಕೊಳಲ್ಲ ಕಣೆ. ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಹಿಂಗೆ ನಮ್ಮ ಕತೆ. ಸಾಯೋವರೆಗೂ ಅವ್ರಿವ್ರ ಮನೆ ಮುಸೆ ತಿಕ್ಕೊಂಡು ಕಾಲ ಕಳ್ಕೊಂಡು ಹೋಗೋದು.